Hello everyone. In this session, we are going to discuss about the positive aspects and negative aspects of the new FDI policy and overview. And let us look into the changes that is being brought uh, in the new FDI policy and its benefits to the economy and the limitations. Okay. Okay. So this foreign investment into domestic entity on a strategic basis is subject to FDA policy in India. So we know the FDA what we receive into our country depends on how favorable the policy framework in our country is. The Government of India through Department of Industrial Policy and Promotion formulates a consolidated industrial policy consolidated process of FDI on a yearly basis, which is defined framework for FDI. ಈ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಪ್ರಮಾಣ ಮತ್ತು ಅದರ ಒಳಹರಿವು ಏನಿದೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಅದು ನಮ್ಮ ದೇಶದ ನೇರ ಬಂಡವಾಳ ಹೂಡಿಕಾ ನೀತಿ ಏನು ಅದರ ಪರವಾಗಿ ಇರುತ್ತೋ ಅದರ ಮೇಲೆ ನಿಂತಿರತ್ತೆ. ಈ ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆ ನೀತಿಯನ್ನು ಭಾರತ ಸರ್ಕಾರ ಅದರ ಉದ್ಯಮ ನೀತಿ ಮತ್ತು ಅಭಿವೃದ್ಧಿ ಇಲಾಖೆ ಒಂದು ನಿರಂತರ ಅಂತರದಲ್ಲಿ ಬದಲಾವಣೆಯನ್ನು ಮಾಡುವುದರ ಮುಖಾಂತರ ಒಂದು ಸುಧಾರಣೆಯ ತರುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇದು ಒಂದು ರೂಪಿತ ಚೌಕಟ್ಟಾಗಿದ್ದು ವ್ಯಾಖ್ಯಾನಿಸಲಾದ ಒಂದು ಚೌಕಟ್ಟು ಸರ್ಕಾರ ಹೂಡಿಕೆದಾರ ಸ್ನೇಹಿ ಆಗಿರ್ತಕ್ಕಂಥ ಒಂದು ನೀತಿಯನ್ನು ಜಾರಿಗೆ ತರುವಂಥ ಉದ್ದೇಶವನ್ನು ಹೊಂದಿರುತ್ತೆ. ಅದರಿಂದಾಗಿಯೇ ಕೆಲವೊಂದು ಸೆಕ್ಟರ್ಗಳನ್ನು ವಲಯಗಳನ್ನು ಇನ್ನೂ ಹೆಚ್ಚಾಗಿ 100% ಆಟೋಮ್ಯಾಟಿಕ್ ರೂಟಿಗೆ ಒಳಪಡಿಸಲಾಗಿದೆ. ಕೆಲವೊಂದು ವಲಯಗಳು ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಒಳಪಟ್ಟಿರದೇ ಇರತಕ್ಕಂಥದ್ದು ಕೆಲವು ವರ್ಷಗಳ ಹಿಂದೆ ಅವುಗಳನ್ನು ಈ ಒಂದು FDIಗೆ ತೆರೆದಿದ್ದು 100% ಆಟೋಮ್ಯಾಟಿಕ್ ಮಾರ್ಗದಲ್ಲಿ FDI ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ let us see what are the major impact and benefits from FDI policy reforms. ಅಂದರೆ ಈ ಹೊಸ ಬದಲಾವಣೆಗಳು ಹೊಸ ಅಡಿಷನ್ಸ್ ಏನು ಸೇರ್ಪಡೆಗಳು ಈ ಒಂದು ನೀತಿಗೆ ಮಾಡಲಾಗಿದೆ ನಿರಂತರ ಅಂತರಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಅದರ ಪ್ರಮುಖ ಪ್ರಭಾವ ಮತ್ತು ಪ್ರಯೋಜನಗಳು ಈ ಒಂದು ಹೊಸ ನೀತಿಯಿಂದ ಅಥವಾ ಸುಧಾರಣೆಗಳಿಂದ ಏನೇನು ಬದಲಾವಣೆಗಳು ಅದು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. The changes in FDI policy will result in making India a more attractive FDI destination, leading to benefits of increased investments, employment and growth. ಈ ಬದಲಾವಣೆಗಳನ್ನು ಸುಧಾರಣೆಗಳನ್ನು ಈ ನೀತಿಯಲ್ಲಿ ತರುವಂಥ ಮುಖ್ಯ ಉದ್ದೇಶ ಸರ್ಕಾರದೇನಿರುತ್ತೆ ಅಂದರೆ ನಮ್ಮ ದೇಶವನ್ನು ಒಂದು FDI ಹೂಡಿಕೆಯಲ್ಲಿ ಒಂದು ಆಕರ್ಷೀಯ ತಾಣವಾಗಿ ಅಭಿವೃದ್ಧಿಪಡಿಸುವುದು, ಹೆಚ್ಚಿನ ಹೂಡಿಕೆಯ ಲಾಭವನ್ನು ಪಡೆಯುವುದು, ಉದ್ಯೋಗಾವಕಾಶಗಳ ಸೃಷ್ಟಿ ಮತ್ತು ಆರ್ಥಿಕ ಅಭಿವೃದ್ಧಿಗೋಸ್ಕರ ಈ ಬದಲಾವಣೆಗಳನ್ನು ಮಾಡಲಾಗತ್ತೆ. ಸೊ ರೀಸೆಂಟ್ ಚೇಂಜಸ್ ವಾಟ್ ವಿ ಲುಕ್ ಇನ್ ಟು ದ ಪಾಲಿಸಿ ಈಸ್ in the coal sector for sale of coal 100% FDI and automatic route for coal mining activities including associated processing infrastructure will attract international players to create an efficient and competitive coal market. ಸೊ ಈ ಕಲ್ಲಿದ್ದಲು ಗಣಿಗಾರಿಕೆ ಒಂದು ವ್ಯವಹಾರದಲ್ಲಿ 100% FDI ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶವಿದ್ದು ಅದು ಆಟೋಮ್ಯಾಟಿಕ್ ರೂಟಲ್ಲಿ ಸ್ವಯಂಚಾಲಿತ ಮಾರ್ಗದಲ್ಲಿ ಅವಕಾಶವಿದೆ. ಇದರಲ್ಲಿ ಅಸೋಸಿಯೇಟೆಡ್ ಪ್ರೊಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಇದರಲ್ಲಿ ಯಾವುದೆಲ್ಲ ಒಳಗೊಳ್ಳುತ್ತೆ, ಕೋಲ್ ವಾಶರಿ, ಕ್ರಷಿಂಗ್, ಕೋಲ್ ಹ್ಯಾಂಡ್ಲಿಂಗ್ ಆ್ಯಂಡ್ ಸಪ್ರೇಷನ್ ಈ ಎಲ್ಲ ವ್ಯವಹಾರದ ಮೇಲೂ ಈ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶ ಇರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ವಾಟ್ ಇನ್ವೆಸ್ಟ್ಮೆಂಟ್ ದಟ್ ಈಸ್ ಅಲೋಡ್ ಆನ್ FDI ಫಾರ್ ಕೋಲ್ ಮೈನಿಂಗ್, ಇಟ್ ಈಸ್ ಫಾರ್ ಕ್ಯಾಪ್ಟಿವ್ ಕನ್ಸಂಪ್ಷನ್ ಬೈ
power projects, iron and steel and cement units, and also for coal processing plants. ಈ ಕಲ್ಲಿದ್ದಲಿಗೆ ಏನು ಹೂಡಿಕೆ ಅವಕಾಶ ಇದೆ, ಇದು ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟಕ್ಕಿರುವಂಥದ್ದಲ್ಲ. ಈ ಒಂದು ಕಲ್ಲಿದ್ದಲು ಬೇರೆ ಉದ್ಯಮಕ್ಕೆ, ಅಂದರೆ ದೇಶದ ಮೂಲಭೂತ ಅವಶ್ಯಕತೆಗಳ ನಿರ್ಮಾಣಕ್ಕೆ ಏನು ಅವಶ್ಯಕತೆ ಇದ್ದಾವೆ ಅದಕ್ಕೆ ಪ್ರಯೋಜನ ಆಗ್ತಕ್ಕಂಥ ಕಲ್ಲಿದ್ದಲು ಉತ್ಪಾದನೆಗೋಸ್ಕರ ಇರುವಂಥದ್ದು. ಸೊ these FDI investment in coal mining, that is for the purpose of production of coal that is required by power projects, iron and steel and cement units, and also for coal processing plants, not for sale in the open market. Manufacturing through contract contributes equally to the objective of Make in India. Manufacturing within the country is increase in manufacturing within the country that is required for self-reliance, and that's the purpose of Make in India project also, for which 100% FDI in automatic route is allowed. The manufacturing may be self-manufacturing by the investee units, or maybe through contract manufacturing, that is they may outsource manufacturing activity to a legally tenable network. ತಾವೇ ಉತ್ಪಾದನೆ ಮಾಡ್ತಕ್ಕಂಥ ದೇಶೀಯ ಸಂಸ್ಥೆಗಳಿರ್ಬೋದು ಅಥವಾ ಕಾನೂನುಬದ್ಧವಾಗಿ ಸಮರ್ಥನೀಯ ನೆಟ್ವರ್ಕ್ ಮೇಲೆ ಅವರು ಬೇರೆ ಸಂಸ್ಥೆಗಳ ಮುಖಾಂತರ ಉತ್ಪಾದನೆ ಮಾಡುವಂಥದ್ದು, ಆದರೆ ವಿತಿನ್ ದಿ ಕಂಟ್ರಿ. ಇವುಗಳು ಕೂಡ 100% 100% ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಅವಕಾಶವನ್ನು ಹೊಂದಿರುತ್ತೆ. ದೆನ್ easing local sourcing forms for FDI and single brand retail trading. ಸಿಂಗಲ್ ಬ್ರ್ಯಾಂಡ್ ರಿಟೇಲ್ ಟ್ರೇಡಿಂಗ್ ಅಲ್ಲಿ ಕೂಡ 100% ಆಟೋಮ್ಯಾಟಿಕ್ ರೂಟಲ್ಲಿ ಇನ್ವೆಸ್ಟ್ಮೆಂಟ್ ಅವಕಾಶ ಇದೆ. ಆದರೆ ಇದು in respect of proposals involving foreign investments beyond 51%, ಯಾವ ಉದ್ಯಮಗಳು ಸಿಂಗಲ್ ಬ್ರ್ಯಾಂಡ್ ರಿಟೇಲ್ ಟ್ರೇಡಿಂಗಲ್ಲಿ ತೊಡಗಿಸ್ಕೊಂಡಿದ್ದು ಅದರಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ 51%ಕ್ಕಿಂತ ಜಾಸ್ತಿ ಆಗುತ್ತೋ ಅಂಥವುಗಳು ಆ ಸಂಸ್ಥೆಯ ಉತ್ಪನ್ನಗಳನ್ನು 30% ದೇಶೀಯ ಉತ್ಪನ್ನಗಳನ್ನೇ ಪಡಿಬೇಕು ಅನ್ನೋದು ಕೂಡ ಒಂದು ನಿಯಮವನ್ನು ಜಾರಿಗೆ ತಂದಿದೆ. ಯಾಕಂದರೆ ದೇಶೀಯ ಉತ್ಪನ್ನಕ್ಕೆ ಡೊಮೆಸ್ಟಿಕ್ ಇಂಡಸ್ಟ್ರೀಸಿಗೆ ಒಂದು ಅವಕಾಶವನ್ನು ಕೊಡುವಂಥದ್ದು ಅವರ ಒಂದು ಅಭಿವೃದ್ಧಿಗೋಸ್ಕರ ಈ ಒಂದು ಕಾನೂನು ಕೂಡ ಮಾಡಿದೆ. ಸೊ ದಟ್ ಕಾಂಟ್ರಿಬ್ಯೂಟ್ಸ್ ಟು ದ ಡೆವಲಪ್ಮೆಂಟ್ ಆಫ್ indigenous sector, and preferably they are supposed to get their 30% of sourcing from micro, small and medium enterprises, village and cottage industries, artisans and craftsmen in all sectors. In addition, online business, e-commerce business also is allowed to receive FDI, but the thing is that they cannot carry on B2C business. They can go for B2B. Those online trading which carries on B2B businesses, they can receive FDI through automatic route 100%. The above amendments to the FDI policy are meant to liberalize and simplify the FDI policy to provide ease of doing business in the country. So the main purpose of these amendments are these changes to the basic FDI policy is to make India an attractive destination for investment and create more employment opportunities and contributing to the growth of investment. And apart from that, in first of its kind in the country, an investment limit of 26% has been introduced and imposed on FDI in digital media. So even digital media is included in the FDI cap up to 26%, which would contribute to the development of communication network, and again the quality and its contribution to the employment generation and the growth. And the very important feature of the new FDI policy is
the change that is brought by the mm, government with regard to this COVID 19 pandemic, that is, an entity of a country which shares a land border with India, are we the beneficial owner. Beneficial owner in the sense any of the entities of these neighboring countries that is being established in any other foreign countries apart from the neighboring countries and who are investing in India are termed as beneficial owner. An investment into India is situated in or as a citizen of any such country can invest only under the government approval route. ಸೊ ನಮ್ಮ ದೇಶದ ಜೊತೆ ಗಡಿ ರೇಖೆಯನ್ನು ಹಂಚ್ಕೊಂಡಿರ್ತಕ್ಕಂಥ ನಮ್ಮ ಯಾವುದೇ ನೆರೆ ದೇಶದ ಸಂಸ್ಥೆಗಳು ಅಥವಾ ಜನರು ನಾಗರಿಕರು ನಮ್ಮ ದೇಶದ ವ್ಯವಹಾರದಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಸೊ ಅವರೀಗ ಗೌರ್ಮೆಂಟ್ ಅಪ್ರೂವಲ್ ರೂಟ್ ಮುಖಾಂತರ ಮಾತ್ರ ಮಾಡ್ಬೋದು. ಸರ್ಕಾರದ ಒಂದು ಅನುಮತಿಯ ಮಾರ್ಗದ ಮುಖಾಂತರ ಮಾತ್ರ ಇನ್ವೆಸ್ಟ್ಮೆಂಟನ್ನು ಹೂಡಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ದ ಮೇನ್ ಪರ್ಪಸ್ ಆಫ್ ದಿಸ್ ರೂಲ್ ಈಸ್ ಟು ಪ್ರೊಟೆಕ್ಟ್ ದಿ economic system, to protect the domestic enterprises, domestic business units. And apart from that, even foreign investments in Air India, including that of foreign airlines, shall not exceed 49%, either directly or indirectly, except in case of those NRIs who are Indian nationals. So their main purpose here to retain the controlling power of the Indian Air India. So this measure is also being considered. Then the limitations of the policy. If you look into the limitations of the policy, the rule that is being taken by the or imposed by the government regarding the neighboring countries is only there is some ambiguity as to whether it is applicable only for FDI or to any other types of foreign investment. FDI is one of the ways in which foreign investment can take place. There are other forms like foreign portfolio investment, foreign venture capital investment, limited investment, foreign investment or limited liability partnerships. So now the confusion is whether this rule what is being formulated by the government is applicable to all the other forms of foreign investments. Then difficulties in seeking approval from the government. So now what is imposed that the neighboring countries who are sharing a land border with India have to get permission from the government. So now there can be operational difficulties for many entities in the sense that there may be some procedures and it may take more time and other resources too. So there can be delay in investment, and apart from that entities may think why to undergo such a struggle to invest. Instead they may divert their investment to some other countries. So the Indian entities may lose a part of their flow of funds from these neighboring countries. And no restrictions on external commercial borrowings. So external commercial borrowings refers to the debt shouldered by an eligible entity in India for solely commercial purposes that has been extended by external sources from any recognized entity outside India. So now this restriction what is imposed doesn't speak about this external commercial borrowings. So the enterprises or the business entities in India are may be eligible to get funds from the neighboring countries through external commercial borrowings. So no such restrictions are imposed on that. And the revised FDI rules will slow down the pace of Chinese investments in India's technology-driven businesses. Now, most of the Indian technology-driven businesses and the recent startups all have investments from China, and the new revised FDI rules will slow down the rate of growth of these technology-driven businesses because of the restrictions imposed by the new FDI policy.
So we have to see whether the new FDI policy will be a uh, boon or a bane to the Indian economy after it's working, and also studying the FDI flows into the country for a period of time. So, in the time of the COVID 19 pandemic, Chinese investments are seen as an attempt to take over national assets. With the new FDI policy, India can monitor Chinese investments and acquisitions, but it has the potential to disturb bilateral relations with China. Given the slowing down of the economy, the changes introduced in the policy seems to be commendable to make India more attractive as an investment destination. However, the question is whether the changes are sufficient or greater changes required for the FDI policy. So, this is all about the analysis of the new FDI policy, taking into consideration some of the changes that is being brought in the new policy framework, and a detailed description of the policy is given in the website, that is New Policy Circular 2020, and if we go through we'll get a clear idea about the policy. So thank you.